ಕಾಫಿ ಬೆಳೆಗಾರರಿಗೆ ಎಲ್ಲರಿಗೂ ನಮಸ್ತೆ. ಇವತ್ತು ನನಗೆ ಸಿಇಂಟಾರ್ ಸೀಡ್ಸ್ಗಳು ಸಿಕ್ಕಿದೆ. ಅಂದರೆ ಕಾಫಿ ಬೋರ್ಡಿಂದು ಸಿಇಂಟಾರು ಸೀಡ್ಸ್ಗಳು ಸಿಕ್ಕಿದ್ದಾವೆ. ಇದು ತುಂಬಾ ವಿಶೇಷವಾದ ಗಿಡ ಅಂತ ಹೇಳ್ಬೋದು. ರೋಬಸ್ಟೋ ಒಂದು ವಿಶೇಷವಾದ ಗಿಡ. ರೋಬಸ್ಟೋ ಯಾವುದೇ ತಳಿ ಕೂಡ ಇರ್ಬೋದು. ಯಾಕಂದರೆ ಹೇಮಾವತಿ ಅಥವಾ ಚಂದ್ರಗಿರಿ ಅಥವಾ ಕಾಟಿಮೋರು ಇವುಗಳಿಗೆ ಹೋಲಿಸಿರಿ ಇದೊಂದು ಸ್ವಲ್ಪ ವಿಶೇಷವಾದ ಗಿಡ. ಯಾಕಂದರೆ ಇದು ಸೆಲ್ಫ್ ಪಾಲಿನೇಷನ್ನ ಹೊಂದಿರಲ್ಲ. ಅಂದರೆ ಪರಾಗ ಸ್ಪರ್ಶ ಏನಿದೆ ಇದು ಸ್ವಂತವಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ. ಹೇಮಾವತಿ, ಚಂದ್ರಗಿರಿ ಅಥವಾ ಕಾಟಿಮೋರು ಇವೆಲ್ಲ ಏನಿದ್ದಾವೆ ಇವು ಸೆಲ್ಫ್ ಪಾಲಿನೇಷನ್ನ ಹೊಂದಿರ್ತವೆ. ಅಂದರೆ ಸ್ವಂತಿಕವಾಗಿ ಇವು ಏನು ಮಾಡ್ತವೆ ಅಂದರೆ ಪರಾಗಸ್ಪರ್ಶವನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಇಳುವರಿಲಿ ಏನು ತೊಂದರೆ ಇಲ್ಲ. ಆದರೆ ಸಿಇಂಟಾರ್ ರೋಬಸ್ಟೋ ತಳಿ ಬಂದರೆ ಇದು ಬೇರೆ ರೋಬಸ್ಟೋ ಗಿಡಗಳಿಂದ ಇನ್ನೊಂದು ರೋಬಸ್ಟೋ ಗಿಡಕ್ಕೆ ಏನು ಪರಾಗ ಬಿದ್ದಾಗ ಅಲ್ಲಿ ಏನಾಗುತ್ತೆ, ಪರಾಗ ಸ್ಪರ್ಶ ನಡೆದ್ಬಿಟ್ಟು ಇಳುವರಿ ಚೆನ್ನಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಹೋಗ್ತಾರೆ, ಅವ್ರಿಗೆ ಸೀಡ್ಸ್ ಬೇಕು, ಒಂದು ಪ್ಲಾಟಿಗೆ ಹೋಗ್ತಾರೆ. ರೋಬಸ್ಟೋ ಪ್ಲಾಟಿಗೆ ಹೋದಾಗ ಅಲ್ಲಿ 1 ಅಥವಾ 2 ಗಿಡದಲ್ಲಿ ತುಂಬ ಚೆನ್ನಾಗಿ ಇಳುವರಿ ಇರುತ್ತೆ. ಅಂಥದನ್ನ ಪೂರ್ತಿ ಅವ್ರು ಏನು ಮಾಡ್ತವೆ, ಕುಯ್ತಾರೆ. ಫಸಲನ್ನ ಕುಯ್ದುಬಿಟ್ಟು ಅದರಲ್ಲಿ ಸೀಡ್ಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮಗೆ ಇಳುವರಿ ಬರೋಕ್ಕೆ ಅಲ್ಲಿ ನಮಗೆ ಜಾಸ್ತಿ ಇಳುವರಿ ಬರಲ್ಲ. ಇಳುವರಿ ಬರುತ್ತೆ, ಬರೋದೇ ಇಲ್ಲ ಅಂತಲ್ಲ, ಜಾಸ್ತಿ ಇಳುವರಿ ಬರಲ್ಲ. ಯಾಕಂದರೆ ಅಲ್ಲಿ ಒಂದೇ ಅಥವಾ 2 ಗಿಡದ ಫಸಲನ್ನು ಕುಯ್ದು ಮಾಡೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಬರಲ್ಲ. ಯಾಕಂದರೆ ಇದು ಯಾವ ಥರ ಮಾಡಬೇಕಂದ್ರೆ, ಈಗ ಒಂದು ಎಕರೆಯಲ್ಲಿ ನಾವು ನೋಡೋದಾದರೆ ಒಂದು 400-500 ಗಿಡ ಇರುತ್ತೆ 8 ಅಡಿಗೆ ಹಾಕಿದರೆ. ಇಲ್ಲಿ ಏನು ಮಾಡಬೇಕು, ಅಟ್ಲೀಸ್ಟ್ ನಾವು 200 ಗಿಡದಿಂದ ಆದರೂ ನಾವು ಸ್ವಲ್ಪ ಬೆಳೆಗಳನ್ನ ಇದು ಕಾಫಿ ಹಣ್ಣು ಕುಯ್ದುಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಸೀಡ್ಸ್ಗೆ ಬೆಳೆಸ್ಬೇಕು. ಆವಾಗ ಏನಾಗುತ್ತೆ, ತುಂಬ ಗಿಡಗಳು ಇರೋದ್ರಿಂದ ಇಲ್ಲಿ ಪಾಲಿನೇಷನ್ ಆಗೋತ್ತಿಗೆ ಪರಾಗ ಸ್ಪರ್ಶ ನಡೆಯೋಕ್ಕೆ ತುಂಬ ಈಸಿಯಾಗಿ ಆಗುತ್ತೆ. ಯಾಕಂದರೆ ಬೇರೆ ರೋಬಸ್ಟೋದಿಂದ ಇದಕ್ಕೆ ಬಿದ್ದಾಗ ಇಲ್ಲಿ ಪಾಲಿನೇಷನ್ ನಡೀತದೆ, ಇಲ್ಲಾದರೆ ಪರಾಗ ಕ್ರಿಯೆ ನಡೀತದೆ, ಬಟ್ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಳುವರಿ ಕಾಣಲ್ಲ. ಅದಕ್ಕಾಗಿ ಕೆಲವೊಂದು ಕಡೆಯಿಂದ ನಾವು ನರ್ಸರಿಗಳಿಂದ ತಗೊಂಡೋಗಿ ಹಾಕಿದಾಗ ನಮಗೇನಾಗುತ್ತೆ, ಒಳ್ಳೆ ಇಳುವರಿ ಇರೋದಿಲ್ಲ. ನಾವು ಒಂದು 3-4 ವರ್ಷ ತುಂಬಾ ಇನ್ವೆಸ್ಟ್ ಮಾಡ್ತೀನಿ, ಆದರೂ ಅಂತ ಹೇಳ್ಕೊಳ್ಳೋಂಗೆ ಏನು ಇಳುವರಿ ಇಲ್ಲ. ಕಾಫಿ ಬೋರ್ಡವ್ರು ಏನು ಮಾಡ್ತಾರೆ, ಇವರು ಎಲ್ಲ ಗಿಡಗಳಿಂದ ಆಯ್ಕೆ ಮಾಡ್ತಾರೆ. ಯಾಕಂದರೆ ಇಲ್ಲಿ ಸೈಂಟಿಸ್ಟ್ಗಳಿದ್ದಾರೆ, ಒಳ್ಳೊಳ್ಳೆ ಸೈಂಟಿಸ್ಟ್ಗಳಿರೋದ್ರಿಂದ ಕಾಫಿ ಬೋರ್ಡಲ್ಲಿ ಯಾವ ಥರ ನಾವು ಒಂದು ಮಾಡಿದರೆ ಯಾವ ಥರ ಒಳ್ಳೆ ಇಳುವರಿ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೈಂಟಿಫಿಕ್ಕಾಗಿ ಅವರು ರೆಡಿ ಮಾಡ್ತಾರೆ. ಹಾಗಾಗಿ ಯಾರೇ ಕಾಫಿ ಬೆಳೆಗಾರರು ಕೂಡ ಏನು ಮಾಡಬೇಕಂದ್ರೆ, ಯಾವುದೇ ನರ್ಸರಿಗಳಿಗೆ ಹೋದ್ರೂ ಕಾಫಿ ಬೋರ್ಡಿಂದ ಅವರಿಗೆ ಅಲ್ಲಿ ಬುಕ್ ಮಾಡಿದ್ದಕ್ಕೆ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಇದ್ದಾಗ ಅಲ್ಲಿ ಆನ್ಲೈನಲ್ಲಿ ರೆಸಿಪ್ಟ್ ಇರುತ್ತೆ, ಅಥವಾ ಅವರೇ ಒಂದು ಹ್ಯಾಂಡ್ ಬಿಲ್ಗಳನ್ನ ಕೊಟ್ಟಿರಿ ಕಾಫಿ ಬೋರ್ಡಿಂದ. ಅಂಥದನ್ನ ರೆಸಿಪ್ಟನ್ನ ನೋಡಿಬಿಟ್ಟು ನೀವು ತಗೊಂಡು ಹಾಕಿ. ನನ್ನಲ್ಲಿ ಕೂಡ ಲಭ್ಯ ಇರುತ್ತೆ, ಸಿಇಂಟಾರ್ ಇರುತ್ತೆ, ಚಂದ್ರಗಿರಿ ಇರುತ್ತೆ, ಓಲ್ಡ್ ಕೂಡ ನನ್ನಲ್ಲಿ ಲಭ್ಯತೆ ಇರುತ್ತೆ. ಅಂದರೆ ಕಾಫಿ ಬೋರ್ಡಿನ ಸೀಡ್ಸ್ನ ನಾನು ಜಾಸ್ತಿ ಮಾಡೋದು. ಹಾಗಾಗಿ ರೈತರು ಏನು ಮಾಡಬೇಕಂದ್ರೆ, ಕಾಫಿ ಎಲ್ಲಾದರೂ ನೀವು ತಗೊಳ್ಳಿ, ತೊಂದರೆ ಇಲ್ಲ. ಯಾವ ನರ್ಸರಿಗಳಲ್ಲಾದರೂ ನೀವು ತಗೊಳ್ಳಿ, ತೊಂದರೆ ಇಲ್ಲ. ಬಟ್ ಅಲ್ಲಿ ಯಾವ ಥರ ಅವರು ಕಾಫಿ ಬೋರ್ಡಿನ ಸೀಡ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದಾರಾ ಅಂತ ನೋಡಿಕೊಂಡು ದೃಢಪಡಿಸ್ಕೊಂಡು ಆಮೇಲೆ ತಂದು ಹಾಕಿ ನೀವು. ಇಲ್ಲಾಂದರೆ ಸುಮ್ಮನೆ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಏನು ಮಾಡ್ತಾರೆ, ಒಂದು ಯಾವುದಾದ್ರು ಒಳ್ಳೆ ಸ್ಪಾಟಿಗೆ ಹೋಗಿ ಒಂದು 100-200 ಗಿಡದಿಂದ ಕಲೆಕ್ಟ್ ಮಾಡೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ವಿರಳ, ತುಂಬ ಕಡಿಮೆ. ಹಾಗಾಗಿ ಕಾಫಿ ಬೋರ್ಡಿನ ಸೀಡ್ಸ್ಗಳನ್ನೇ ನೀವು ಆದಷ್ಟು ಏನು ನಾಟಿ ಮಾಡೋಕ್ಕೆ ಬಳಸ್ಕೊಳ್ಳಿ. ತುಂಬ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಚಂದ್ರಗಿರಿ, ಹೇಮಾವತಿ ಅದು ಸಾಧಾರಣ ಒಂದೇ ಗಿಡದಿಂದ ತಂದು ಹಾಕ್ಕೊಂಡ್ರೂ ನೋ ಪ್ರಾಬ್ಲಮ್. ಒಂದೇ ಗಿಡದಿಂದ ಕಟಾವು ಮಾಡಿಬಿಟ್ಟು ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಅದು ಸೆಲ್ಫ್ ಪಾಲಿನೇಷನ್ನು ಹೊಂದಿರುತ್ತೆ. ಇದು ಬೇರೆ ಗಿಡದಿಂದ ಪರಾಗಸ್ಪರ್ಶದಿಂದ ಕಾಫಿ ಆಗೋದ್ರಿಂದ ಇಲ್ಲಿ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಹಾಗಾಗಿ ಕಾಫಿ ಬೋರ್ಡಿನ ಸೀಡ್ಸ್ಗಳನ್ನೇ ಆದಷ್ಟು ಬಳಸಿ. ಇಲ್ಲ ನೀವೇ ಮಾಡ್ಕೋತೀನಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ನೀವೇನು ಮಾಡಬೇಕು, ಒಂದು ಎಕರೆಗೆ ಹೋದಾಗ ಅದರ 100-200 ಗಿಡದಲ್ಲಿ ಫಸಲನ್ನ ಕುಯ್ದುಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸೀಡ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಕಾಫಿ ಬೋರ್ಡಿಂದು ಕಟ್ ಮಾಡಿ ಯಾವ ಥರ ಇರುತ್ತೆ ಸೀಡ್ಸ್ಗಳಂತ. ತುಂಬ ಚೆನ್ನಾಗಿ ಯೂನಿಫಾರ್ಮ್ ಸೈಜಲ್ಲಿ ಇರುತ್ತೆ ಸೀಡ್ಸ್ಗಳು, ಚೆನ್ನಾಗಿ ಮಾಡ್ತಾರೆ. ನೋಡಿ, ಈ ಥರ ಯೂನಿಫಾರ್ಮ್ ಸೈಜಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸೀಡ್ಸ್ಗಳು. ಈ ಥರ ಸೀಡ್ಸ್ ಇರ್ಬೋದು, ಈ ಥರ ಇರುತ್ತೆ ಕಾಫಿ ಬೆಳೆ. ನೋಡಿ, ಒಂದೇ ಥರ ಇರುತ್ತೆ ಕಾಫಿ ಬೆಳೆಗಳು, ಈ ಥರ ಒಂದೇ ಥರ ಇರುತ್ತೆ. ನಾನು ಸೀಡ್ಸ್ನ ಈಗ ಬಿತ್ತನೆ ಮಾಡ್ತೀನಿ.
ನಾನು ಸುಮಾರು ಒಂದು 10-15 ವರ್ಷದಿಂದ ಮಾಡ್ತಾಯಿದ್ದೀನಿ. ಕಾಫಿ ಬೋರ್ಡಿನ ಸೀಡ್ಸ್ಗಳೇ ನಾನು ಎಲ್ಲೆಲ್ಲಿ ಕೊಟ್ಟಿದ್ದೀನಿ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಹಾಗಾಗಿ ಯಾಕಂದರೆ ತುಂಬ ಚೆನ್ನಾಗಿ ಇಳುವರಿ ಇದೆ. ರೈತರು ಇದನ್ನೇ ಬಳಸಿ. ನನ್ನಲ್ಲಿ ಕೂಡ ನಿಮಗೆ ಸ್ವಲ್ಪ ಮಟ್ಟಿಂದು ಗಿಡ ಸಿಗುತ್ತೆ, ಜಾಸ್ತಿ ಏನು ಮಾಡಲ್ಲ ನಾನು. ಸ್ವಲ್ಪ ಮಟ್ಟದ್ದು ಸಿಇಂಟಾರ್ ಗಿಡಗಳು ನನ್ನಲ್ಲಿ ಲಭ್ಯತೆ ಇರುತ್ತೆ. ಕಾಫಿ ಚಂದ್ರಗಿರಿ ಇದೆ, ಓಲ್ಡ್ ಕೂಡ ಇದೆ.